ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಮ್ರಹಳ್ಳಿ ಹೋಬಳಿಯಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿದ ಶಾಸಕ ನೇಮಿರಾಜ್ ನಾಯ್ಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕೆರೆಗಳನ್ನು ತುಂಬಿಸುವ ವಿಚಾರದಲ್ಲಿ ಅನುದಾನ ನೀಡುವಂತೆ ಮನವಿ ಸಲ್ಲಿಸಿದ್ದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಶಾಸಕರು ಮಾತನಾಡಿ, ರೈತರಿಗೆ ಅನುಕೂಲವಾಗುವಂತೆ ಕೆರೆಗಳನ್ನು ತುಂಬಿಸುವ ಯೋಜನೆಗಳಿಗೆ ಅನುದಾನ ನೀಡುವಂತೆ ಹಲವು ಬಾರಿ ಸರ್ಕಾರವನ್ನು ಕೇಳಿಕೊಂಡಿದ್ದೇನೆ. ಆದರೆ ಸರ್ಕಾರ ನನ್ನ ಎಲ್ಲ ಮನವಿಗೆ ಕಿವಿಗೊಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರವು ಬಜೆಟ್ ಮಂಡಿಸುವಾಗ ಅಂಕಿಅಂಶಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆ ಸುಳ್ಳು ಹೇಳುತ್ತಿದೆ ಮತ್ತು ನಾಟಕ ಮಾಡುತ್ತಿದೆ ಎಂದು ನೇಮಿರಾಜ್ ನಾಯ್ಕ್ ಅವರು ಕಿಡಿಕಾರಿದ್ದು, ಶಾಸಕರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಪ್ರಸ್ತಾಪಿಸಿದಾಗ ಸಿಎಂ ಗದರಿಸುತ್ತಾರೆ ಮತ್ತು ಶಾಸಕರು ಮಾತನಾಡಲು ಕೇಳಲು ನಿರಾಕರಿಸುತ್ತಾರೆ ಎಂದು ಆರೋಪಿಸಿದ್ದಾರೆ. ರೈತರ ಮಕ್ಕಳಿಗೆ ಸರಿಯಾಗಿ ಓದಲು ಹಣ ನೀಡಬೇಕು, ಸಾಲ ಮಾಡುವುದನ್ನು ನಿಲ್ಲಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದು, ಶಾಸಕರು ಸರ್ಕಾರದ ನಡೆಯನ್ನು ಖಂಡಿಸಿ ರಾಜ್ಯ ಸರ್ಕಾರವು ರೈತರ ಮತ್ತು ಬಡವರ ಹಿತ ಕಾಪಾಡುವಲ್ಲಿ ವಿಫಲವಾಗಿದೆ, ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡುವ ಬದಲು ರಾಜಕೀಯ ದ್ವೇಷ ಸಾಧಿಸುತ್ತಿದೆ ಎಂದು ದೂರಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. 6ನೇ ತಾರೀಕು 17ನೇ ಬಜೆಟ್ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದರು. ಅದರಲ್ಲಿ ನಮ್ಮ ಜಿಲ್ಲೆಗಳಿಗೆ ಏನಿಲ್ಲ, ಶೂನ್ಯ, ಏನೂ ಕೊಟ್ಟಿಲ್ಲ. ನಮ್ಮ ಜಿಲ್ಲೆಗೆ ಏನಿಲ್ಲ. ಅದು KMERCನಲ್ಲಿ ಇವ್ರ ಆ್ಯಕ್ಷನ್ ಪ್ಲಾನ್ ಇವರು ಮಾಡಲ್ಲ ಸರ್ಕಾರ. ಅದಕ್ಕೆ ಆದಂಥ ಓವರ್ಸೈಟ್ ಅಥಾರಿಟಿ ಇದೆ, ಅದಕ್ಕೆ ಆದಂಥ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ಗಳು ಇರ್ತಾರೆ. ಅದನ್ನು ಕೂಡ ಬಜೆಟ್ನಲ್ಲಿ ಓದ್ತಾರೆ. ಅಂದರೆ ಇದಕ್ಕಿಂತ ಅಪಹಾಸ್ಯ ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು KMERCನಲ್ಲಿ ಹೆಲ್ತ್ ಸೆಕ್ಟರಿಗೆ ಹಿಂಗೆ ಕೊಡ್ತಾರಂತ ಹೇಳುವಂಥದ್ದು ಬಜೆಟ್ನಲ್ಲಿ ಎಂಟ್ರಿ ಮಾಡಿದ್ದಾರೆ. ಅದು ಮಾಡಕ್ಕೆ ಬರೋದಿಲ್ಲ. ಅಲ್ಲ, KMERC ಮೈನಿಂಗ್ ದುಡ್ಡು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಬಟ್ ನಾವು ನೀರಾವರಿ ಯೋಜನೆಗಳಿಗೆ ಕೇಳಿದ್ದು ಸುಮಾರು 500 ಕೋಟಿ, 17 ಕೊಟ್ಟೂರು ಸೇರಿ 17 ಕೆರೆ ತುಂಬಿಸುವಂಥ ನಮ್ಮ ಕ್ಷೇತ್ರದ್ದು. ಅದರಲ್ಲಿ 40% ನೀವು ಕೊಡಿ, 60% ನಾನು ಕೇಂದ್ರ ಸರ್ಕಾರದಿಂದ ತೊಗೊಂಡು ಬರ್ತೀನಿ ಅಂತ ಹೇಳಿರುವಂಥ. ಅದು ಈ ಸರ್ಕಾರದಲ್ಲಿ ಹಣ ಕೊಡಲಿಕ್ಕೂ ಇಲ್ಲ, ಅವರಿಗೆ ಕಿವಿನೂ ಇಲ್ಲ, ಕಣ್ಣೂ ಇಲ್ಲ, ಬಾಯಿನೂ ಇಲ್ಲ. ನಾನು ಅನೇಕ ಬಾರಿ ಇದನ್ನು ಚರ್ಚೆ ಮಾಡಿದ್ದೀನಿ. ವಾಟರ್ ಅಲೋಕೇಶನ್ ಇದೆ, DPR ಆಗಿದೆ, ರೆಡಿ ಇದೆ, ನಮ್ಮ ಪೇಪರ್ಸ್ ಎಲ್ಲ ರೆಡಿ ಇದೆ. ಇವರು ಹಣ ಕೊಡಲಿಕ್ಕಿಲ್ಲ, ಅರ್ಧ ಕೊಡಲಿಕ್ಕೂ ಇಲ್ಲ ಅಂತ ಹೇಳಿದರೆ ಇವರು ರೈತ ಪರನ ರೈತ ವಿರೋಧಿ ಸರ್ಕಾರ ಅಂತ ಹೇಳ್ಬೋದು. ಯೋಚನೆ ಮಾಡಿ. ಈಗ ನಾವು ನಿಲ್ಲಬೇಕಾಗಿದ್ದು ಒಂದು ಮನೆ ಇಲ್ಲಿವರೆಗೆ 3 ವರ್ಷ ಕಳೀತಾ ಇದ್ದೀವಿ. ಇನ್ನೂ ಒಂದು 2-3 ತಿಂಗಳು ಕಳೆದ್ರೆ ಒಂದು ಮನೆ ಕ್ಷೇತ್ರದಲ್ಲಿ ಮನೆ ಬಂದಿಲ್ಲ. ರಾಜ್ಯದಲ್ಲೇ ಕೊಟ್ಟಿಲ್ಲ, ಸುಮ್ಮನೆ ಅಂಕಿಅಂಶ ಏನೋ ಸುಳ್ಳು ಹೇಳ್ಕೊಂಡು ಹೊಂಟ್ಬಿಟ್ಟಿದ್ದಾರೆ. ಆಮೇಲೆ ಇವರು ಯೋಜನೆಗಳು ಯಾವುದು ಯುವ ನಿಧಿ ಹೇಳ್ತಾರೆ, ಯುವ ನಿಧಿಯಲ್ಲಿ ಕೊಟ್ಟಿದ್ದಾರೆ, 8 ಜನ ಕೊಟ್ಟಿದ್ದಾರೆ, ಪಟ್ಟಿ ಕೊಡನ್ರಿ. ನೀವು ಯುವ ನಿಧಿ ಕೊಟ್ಟಿವಂತೀರಲ್ಲ, ಯಾವ ಊರಾಗ ಎಷ್ಟು ಜನ ಕೊಟ್ಟಿರಿ ನೀವು ಲೀಸ್ಟ್ ಯಾಕೆ ಕೊಡ್ತಾ ಇಲ್ಲ? ಕೊಡಿ ಅದ. ಇವತ್ತು ಏನು 6ನೇ ತಾರೀಕು 17ನೇ ಬಜೆಟ್ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದರು. ಅದರಲ್ಲಿ ನಮ್ಮ ಜಿಲ್ಲೆಗಳಿಗೆ ಏನಿಲ್ಲ, ಶೂನ್ಯ, ಏನೂ ಕೊಟ್ಟಿಲ್ಲ. ನಮ್ಮ ಜಿಲ್ಲೆಗೆ ಏನಿಲ್ಲ. ಅದು KMERCನಲ್ಲಿ ಇವ್ರ ಆ್ಯಕ್ಷನ್ ಪ್ಲಾನ್ ಇವರು ಮಾಡಲ್ಲ ಸರ್ಕಾರ. ಅದಕ್ಕೆ ಆದಂಥ